ಬೆಳಗ್ಗೆ ಎದ್ದು ಆಲೂಗಡ್ಡೆ ಪಲ್ಯ ಮಾಡಿಕೊಂಡು ಸ್ವಲ್ಪ ದೋಸೆ ಹಾಕ್ಕೊಳ್ಳೋಣ ಅಂತ ಹಾಕ್ಕೊಳ್ತಾ ಇದ್ದೀನಿ. ವೆಲ್ಕಮ್ ಟು ಗೀತಾ ವಿಜಯ್ ವ್ಲಾಗ್ಸ್. ಇಲ್ಲೇನಪ್ಪ ಅಂತಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆದಮೇಲೆ ನಾವು ಮನೆಯೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಗ್ರೀಷ್ಮ ನನಗೆ ಹೆಲ್ಪ್ ಮಾಡ್ತೀನಿ ಅಂತಂದು ಒಣಗಿರೋ ಬಟ್ಟೆ ಎಲ್ಲ ತೆಗಿತಾ ಇದ್ವಿ. ಮತ್ತು ಮಂಚದ ಕೆಳಗೆಲ್ಲ ಇರೋ ಗಲೀಜನ್ನ ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ತುಂಬಾ ಡಸ್ಟ್ ಇತ್ತು. ಬ್ರೆಡ್ ಸ್ಪ್ರೆಡ್ ಎಲ್ಲನೂ ನಾವು ಹಾಕಿದ್ವಿ. ಬಟ್ ಏನು ಮಾಡೋದು, ಗಲೀಜಾಗೆ ಇತ್ತಲ್ವ, ಸರಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮ್ಯಾಟು ಎಲ್ಲನೂ ಕಸ ಎಷ್ಟೊಂದು ಸೇರ್ಕೊಂಡಿತ್ತು. ಆ ಕಡೆ ಹೋಗಿ ತೊಳೆಯೋದಕ್ಕೆ ಗುಡಿಸೋದಕ್ಕಾಗಲಿ ಆಗೋದಿಲ್ಲ. ಸರಿ ಅಷ್ಟೊತ್ತಿಗೆ ಸುಶಾಂತ್ ಬಂದ. ಒಂದು ಸರ್ಟಿಫಿಕೇಟ್ ಹಿಡ್ಕೊಂಡು ಫುಟ್ಬಾಲ್ ಮ್ಯಾಚ್ ರೆಗ್ಯುಲರ್ ಟೀಮಲ್ಲಿ ಇದ್ದವನ್ನ ಬೇರೆ ಟೀಮ್ಗೆ ಹಾಕಿ ಆ ಟೀಮ್ ಸೋತೋದಂತೆ. ಸೊ ಅದಕ್ಕೆ ಡಿಸಪಾಯಿಂಟ್ ಆಗಿ ಬಂದ. ಸರಿ ಅವ್ನ ಮೂಡ್ನ ಒಂದು ಸ್ವಲ್ಪ ಚೀರಪ್ ಮಾಡೋಣ ಅಂತ ಒಂದು ಐಸ್ ಕ್ರೀಮ್ ಮಾಡೋಣ ಅಂತೇಳ್ಬಿಟ್ಟು ಬನಾನಾ ಐಸ್ ಕ್ರೀಮ್ ಮಾಡಿದ್ದೆ. ಆಲ್ರೆಡಿ ಇದನ್ನು ಫ್ರೋಝನ್ ಮಾಡಿ ಇಟ್ಟಿಕೊಂಡಿದ್ದೆ ನಾನು ಬನಾನಾನ. ಇದಕ್ಕೆ ಒಂದು ಸ್ವಲ್ಪ ಕೊಕೊ ಪೌಡರು 1-2 ಸ್ಪೂನ್ ಆಗುವಷ್ಟು, ಮತ್ತು ಒಂದು ಸ್ವಲ್ಪ ಡೇಟ್ಸು ಮತ್ತು ಒಂದು ಸ್ವಲ್ಪ ಕಾಜು ಬಾದಾಮಿ ಅದನ್ನು ನೆನೆಸಿಟ್ಕೊಂಡಿದ್ದಿದ್ದೆ ಅದನ್ನೆಲ್ಲನೂ ಹಾಕಿ ಇದನ್ನು ಗ್ರೈಂಡ್ ಮಾಡಿಕೊಂಡು ಒಂದು ಸ್ವಲ್ಪ ಹಾಲು ಹಾಕ್ಕೊಂಡಿದ್ದೆ, 1 ಗ್ಲಾಸ್ ಅಷ್ಟು. ಇದಿಷ್ಟನ್ನು ಗ್ರೈಂಡ್ ಮಾಡ್ಕೊಂಡಿದ್ದೆ. ಇದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಬೌಲಲ್ಲಿ ತೆಗೆದಿಟ್ಟೆ. ಆ ಬೌಲ್ನ ಎತ್ತಿ ಫ್ರೀಝರಲ್ಲಿ ಇಡೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಪಿಸ್ತಾ ಎಲ್ಲ ಹಾಕ್ಕೊಳ್ಳೋಣ ಅಂತೇಳ್ಬಿಟ್ಟು, ಇಲ್ಲಿ ಗಾರ್ನಿಷಿಂಗ್ಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಅದನ್ನೆಲ್ಲ ಎತ್ತಿ ಫ್ರೀಝರಲ್ಲಿ ಇಟ್ಟ ಮೇಲೆ ನೆಕ್ಸ್ಟ್ ಡೇ ನೋಡೋಣ ಅಂತ ಅಷ್ಟೊತ್ತಿಗೆ ಕರೆಂಟ್ ಹೋಗ್ಬಿಟ್ಟಿತ್ತು. ಊಟ ಎಲ್ಲ ಮಾಡ್ಕೊಂಡಿದ್ದಾದ್ಮೇಲೆ ಅದನ್ನೆಲ್ಲ ಮಾಡಿದ್ದಾದ್ಮೇಲೆ ಮಕ್ಕಳೆಲ್ಲನೂ ನಾವು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮಲಗಿದ್ವಿ. ಎದ್ದಿದ್ರೆ ಎಷ್ಟು ಜಗಳ ಮಾಡ್ತಾರೆ, ಬಟ್ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಮಲಗಿದ್ದಾರೆ ಅಂತ ಆ್ಯಸ್ ಯೂಶ್ವಲ್. ಮತ್ತು ಎದ್ದು ಬೆಳಗ್ಗೆ ಒಂದು ಡ್ರಿಂಕ್ ಕುಡ್ದಾದ್ಮೇಲೆ ನೋಡಿದ್ರೆ ಹೈಸು ತುಂಬಾ ಚೆನ್ನಾಗಾಗಿತ್ತು. ಬಟ್ ಅದರಲ್ಲಿ ನಾನು ಬಟರ್ ಪೇಪರ್ ಹಾಕೋದು ಮರ್ತೋಗಿದ್ದೆ. ಸೊ ಅದೊಂದು ಮಿಸ್ ಆಯಿತು ಅನ್ನೋದೊಂದು ಬಿಟ್ಟರೆ ತುಂಬಾ ಟೇಸ್ಟಿಯಾಗಿತ್ತು. ಮತ್ತು ಬೆಳಗ್ಗೆ ಇಲ್ಲಿ ಎದ್ದು ನಾನು ಪೂರಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ವೆಜಿಟೇಬಲ್ಸ್ ಎಲ್ಲ ಇತ್ತು, ಸೊ ಅದನ್ನೆಲ್ಲನೂ ಕಟ್ ಮಾಡ್ಕೊಳ್ಳೋಣ ಅಂತೇಳಿ ಕಟ್ ಮಾಡಿಕೊಂಡು ಒಗ್ಗರಣೆಗೆಲ್ಲ ಹಾಕ್ಕೊಂಡು ಪೂರಿನೆಲ್ಲನೂ ಬೀಟ್ರೂಟ್ ಪೂರಿ ಮಾಡಿದ್ದೆ. ಫುಲ್ ರೆಸಿಪಿ ವೀಡಿಯೋದಲ್ಲಿ ಯೂಟ್ಯೂಬಲ್ಲಿ ಇದೆ, ನೀವು ನೋಡ್ಬೋದು. ಟೈಮ್ ಸಿಕ್ಕಿದಾಗ ಹೋಗಿ ಚೆಕ್ ಮಾಡಿ, ವೀಡಿಯೋಸ್ನ ಎಂಜಾಯ್ ಮಾಡಿ. ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಕಮೆಂಟ್ ಮಾಡಿ, ಮತ್ತು ಲೈಕ್ ಶೇರ್ ಮಾಡೋದನ್ನಂತೂ ಮರೀಲೇಬೇಡಿ. ಆದಷ್ಟು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ವೀಡಿಯೋಸ್ ನೋಡಿ ನೀವು ಎಂಜಾಯ್ ಮಾಡ್ತಿದ್ದೀರಾ ಅಂತಂದವಾಗ. ಇದೆಲ್ಲ ಆದಮೇಲೆ ಇದು ಬಾಂಬೆ ಸಾಗು ಥರ ಮಾಡೋಣ ಅಂತ ಮಾಡಿದ್ದೆ. ಆ್ಯಕ್ಚುಲಿ ಫುಲ್ ರೆಸಿಪಿನ ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಈಗ ನನಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದವಾಗ ಮಕ್ಕಳಿಗೆಲ್ಲನೂ ಸಮ್ಮರ್ ಲೀವ್ ಅಲ್ಲ ಅಂತೇಳಿ ಎಲ್ಲಾದರೂ ಹೋಗೋಣ ಅಂತ ನಾವು ರೆಡಿ ಆಗ್ತಾಯಿದ್ವಿ. ಅದನ್ನೆಲ್ಲನೂ ಫುಲ್ ಡೀಟೇಲ್ಸು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ. ಪ್ಲೀಸ್ ಕನೆಕ್ಟೆಡ್ ಆಗಿರಿ. ಮತ್ತು ಇನ್ನೊಂದಷ್ಟು ಎಂಜಾಯ್ ಮಾಡ್ತೀರಾ ಅಂತ ಒಳ್ಳೆ ರೆಸಿಪಿ ಜೊತೆಗೆ ಅಲ್ಲಿವರೆಗೂ